ಎಲ್ಲರೂ ಹೇಗಿದ್ದೀರಾ? ನನಗಂತೂ ಹುಷಾರಿಲ್ಲ, ಗಂಟ್ಲು ಹೋಗೈತೆ. ನಮ್ಮ ಅಜ್ಜಿ ಚಿಕನ್ ಸಾರು ಮಾಡೈತಿ, ಚೆನ್ನಾಗಿ ತಿನ್ನೋದೆ ಘಮ ಘಮ ಅಂತೈತಿ. ನೀವು ಚೆನ್ನಾಗಿದ್ದೀರಾ? ನಮ್ಮೂರ ಕಡೆ ಅಂತೂ ಬಿಸಿಲು ಜೋರಾಗೈತಪ್ಪ. ನಿಮ್ಮ ಕಡೆಗೆಲ್ಲ ಹೆಂಗೆ, ಮಳೆನಾ ಬಿಸಿಲ? ಕಮೆಂಟ್ ಮಾಡಿ ಸರಿನಾ? ಚಿಕನ್ ಸಾರು ಮಾಡೈತೆ, ಬರೀ ಬರೀ ಊಟಕ್ಕೆ. ಅಜ್ಜಿ ಅಜ್ಜಿ ಅಜ್ಜಿ, ಏನಲ್ಲ ನಿಂದು? ಮತ್ತೆ ಅಪ್ಪನ ತಗೊಂಡು ಬಾ, ಆಟ ಇಲ್ಲ ಇನ್ನ. ಬಾ, ಅರ್ಧ ಬರ್ಧ ಬೆಂದೈತಿ, ತಿನ್ ಬಾ ಇಲ್ಲಿ. ಬ್ಯಾಡ ಅಚ್ಚಕಟ್ಟಾಗಿ ಬೇಸು. ಒಂದಿಟ್ಟು ಕೋಳಿ ಹುಳಿನ ಲೋಟದಾಗ ಹಾಕಿ ನಿಂಬೆಣ್ಣೆ ಕೊಡು, ಒಂದಿಟ್ಟು ಗಂಟ್ಲು ಸರಿ ಆಗ್ತೈತಿ. ನಾನು ಚಿಕನ್ ತಿಂತೀನಿ, ನಾನು ಚಿಕನ್ ತಿಂತೀನಿ, ನಾನು ಚಿಕನ್ ತಿಂತೀನಿ, ಟಾನ್ 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 ಟಾನ್. ಅಯ್ಯಪ್ಪ ಸ್ವಾಮಿ, ತಿನ್ನ. ಅದನ್ನ ತಿಂತಿರು, ಅಷ್ಟೊತ್ತಿಗೆ ಅಡಿಗೆ ಆಗ್ತೈತಿ. ಸೋಲುವೆ ನಿನ್ನ ಪ್ರೀತಿಯ ಮುಂದೆ, ಹಿಡದೆ ಯಾವ ಲೆಕ್ಕನೇ, ಯಾವರ ಮುಂದೆ ಬೇಡುವೆನು, ಎಲೆಲು ಜನಮ ನಿನ್ನ. ಲೋ ಚಿಂಟು, ಅಯ್ಯಯ್ಯೋ, ಈ ನನ್ನ ಮಗ ಬೇರೆ ಗೊತ್ತಾನೆ, ಅವನಿಗೆ ಲೆಗ್ ಪೀಸ್ ಅಂದ್ರೆ ಆಸೆ ಇರೋದೊಂದು. ಏನು ಮಾಡೋಣ? ಯಾಕಲ್ಲ ಚಿಂಟು, ಅವಾಗ್ಲೂ ಚಿಂಟು ಅಂತ ಕರ್ದ ಅಂದಂಗೆ ಇಲ್ಲೇ ಇದೆಯಾ, ಮಾತಾಡೋಂಗಿದ್ಯಾ? ಅದು ಏನಿಲ್ಲ ಕಣ, ನಾನು ಏನೋ ಮಾಡ್ತಿದ್ದೆ. ಏನೋ ಗಮ ಗಮ ಅಂತೈತೆ, ಗುಂಡಚ್ಚೇನು ಕೋಳಿ ಸಾರು ಮಾಡೈತ? ಬಾಯೆಲ್ಲ ಕೆಟ್ಟೋಗಿತ್ತಲ್ಲ, ಅದಕ್ಕೆ ಕೋಳಿ ಸಾರು ಮಾಡೈತಿ. ಇರು, ಊಟ ಮಾಡ್ಕೊಂಡು ಹೋಗಿವಿ. ನೀನ್ ಹೇಳೋದು ಹೆಚ್ಚ, ನಾನು ಇರೋದು ಹೆಚ್ಚ? ಓಲೋ, ಯಾಕಲ್ಲ ಹತ್ಲ ಹೋಗ್ತೀಯ? ಬಾ, ಕುತ್ಕೊಂಡು ಮಾತಾಡೋಣ. ಯಾರೋ ಮೂಳೆ. ಲೋ ತಣ್ಣನ್ ಮಮ್ಮಿ, ಲೆಗ್ ಪೀಸ್ ತಿಂದು ಮೂಳೆ ಹಿಂದಕ್ಕೆ ಹಾಕಿದ್ಯಾ? ನಾನು ಬರ್ಬೇಕಾದ್ರೆ ನಾನು ಇವಾಗ ಗೊತ್ತಾಗ್ತೈತಿ ಯಾಕೆ ಮಾತಾಡಿಲ್ಲ ಅಂತಂದು. ಇಲ್ಲ ಕಣೋ, ಅವಲೇ ತಿಂದೆ. ನೀನು ಸುಳ್ಳು ಹೇಳ್ಬೇಡ ಕಣೋ. ಓಹೋ, ನಾನೇ ಅಂತಾನಲ್ಲೇ, ನನಗೂ ಇಷ್ಟ ಲೆಗ್ ಪೀಸ್ ಅಂತಂದು ನಾನೇನು ಕಿತ್ಕೊಂಡು ತಿಂತೀನಿ, ನಿಧಾನ ತಿಂದಿದ್ದು ಆಗಿರೋದು. ಅವನೇನು ಬಾಬಾ ಕಿರಣ, ಲೆಗ್ ಪೀಸ್ ನಿನಗೂ ಕೊಟ್ಟನೇನು? ಅದು ಅಜ್ಜಿ, ಅಜ್ಜಿ ನೀನು ಲೆಗ್ ಪೀಸ್ ಚಿಂಟೆಗೆ ಯಾವಾಗ ಕೊಟ್ಟೈತಿ ಮಾಕೆ? ಯಾಕೆ ಕೊಟ್ಟಿನ್ನು ಒಂದು 5 ನಿಮಿಷನೂ ಆಗಿಲ್ಲಪ್ಪ. ಅಲ್ಲ ಕಣಜ್ಜಿ, ನಾನು ಬಂದು ಚಿಂಟು ಅಂತ ಕರೆದ್ರೆ ಅಂಬ್ಲಿ, ನಾನು ಒಳಗೆ ಬರೋ ಅಷ್ಟೊತ್ತಿಗೆ ನಾನು ಗಬ 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 ತಿಂತೆ. ಯಾಕ? ನಾನು ಯಾಕೆ ಅನ್ಕೊಂಡ್ರೆ ಯಾಕೆ ಇಲ್ಲ ಅಂದ. ನೋಡಿದ್ರೆ ತಿಂದು ಮೂಳೆ ಹಿಂದಕ್ಕೆ ಕೆಸ್ಕೊಂಡು ನಾನು ನೋಡ್ತೀನಿ ಅಂತ ಬಾರೋ ಕುಕ್ಕಳೋ ಅಂತಾನೆ. ನಾನೇನು ಕಿತ್ಕೊಂಡು ತಿಂತಿದ್ನೇನಜ್ಜಿ? ತರ್ಲಿ ಗೊತ್ತಾಗಲ್ಲ ನಿನಗೆ? ಅವನೇನು ಕಿತ್ಕೊಂಡು ತಿಂತಿದ್ನೆ? ಏನು ಬುದ್ಧಿ ಕಲ್ತಿದ್ಯಾ ನೀನಂತ. ಹೆಂಗಿದ್ರು ಕೋಳಿ ಸಾರು ಮಾಡಿದ್ನಲ್ಲ, ಅವನು ಗುಂಬಕ್ಕೆ ಇಟ್ಟಿದ್ದೆ, ಅವ್ನು ತಿನ್ಕಂಬನು. ನೀನು ಮೂಳೆ ಯಾಕಿಂದು ಕೆಸ್ಕೊಂಬಕ್ಕೆ ಹೋಗಿದ್ದೆ? ಅಜ್ಜಿ, ಲೆಗ್ ಪೀಸ್ ಅಂದ್ರೆ ನಂಗೆ ಇಷ್ಟ ಅಲ್ಲ, ಅದಕ್ಕೆ ನಾನು ಹಂಗೆ ಮಾಡಿದೆ. ಕಿರಣಂಗೂ ಇಷ್ಟ ಅಲ್ಲ, ಎಲ್ಲಿ ಕೊಡ್ಬೇಕಾಗ್ತೈತಂತ ತಿಂದೆ ಕಣಜ್ಜಿ. ಪಾಪ ನೋಡು, ಇಂಥವೆಲ್ಲ ಕಲಿಬೇಡ ನೀನು. ಇರೋದ್ರಾಗೆ ಹಂಚ್ಕೊಂಡು ತಿಮ್ಮತ್ನ ಕಲಿ. ಓಹೋ, ಏನು ಬತ್ತ ಹೆಂಗೋ ಹೇಳ್ತಾರಲ್ಲ, ಲಾಯರ್ ಕೂರ್ ಕತ್ತೆ ಆತಂತಂದಂತ ಹಂಗಾತು ನೀನು. ಸಣ್ಣ ಹುಡುಗನ ಏನು ಬುದ್ಧಿ ಇತ್ತು, ಏಟಿದ್ರು ಎಲ್ಲಾರು ಹಂಚಿ ತಿಂತಿದ್ದೆ. ಇವಾಗ ಬತ್ತ ನೀನೊಬ್ಬನೇ ಸ್ವಾರ್ಥಿ ಆಗೋದು ಕಲ್ತಿದ್ಯಾ ಅಲ್ಲಿ? ಹೇಳತ್ತು ಏನು ಬುದ್ಧಿ ಕಳೀಚ. ನಾನು ನಮ್ಮ ಹುಡುಗ ಏನಾಗ್ತೈತೆ ಅನ್ಕೊಂಡಿದ್ದಿ, ನೋಡ್ರಿ ಹಿಂಗೆ ಮಾಡಿ ಚಮತ ಅನ್ಕೊಂಡಿರಲಿಲ್ಲ ಸ್ವಾಮಿ. ಪಾಪ ಹೋಗಪ್ಪ, ಆ ಮೂಳೆ ತಗೊಂಡೋಗಿ ಹೊರಕಾಕು. ಇನ್ನೇನು ಅಡುಗೆ ಆಯ್ತು, ಮುದ್ದೆನೂ ಕೋಳಿ ಸಾರು ಒಯ್ದಿರ್ತೀನಿ, ನೀನಂತೂ ತುಂಬಿವಿ, ಅವ್ನಿಗೆ ಇಕ್ಕೊಡ್ತೀನಿ. ಹೇಯ್, ಇನ್ನೆಂತ ನಂಗೆ ಮಾಡಿಯ ನೀನು? ಯಾರ ನಮ್ಮ ಮುಂದೆ ಮರ್ಯಾದೆ ತೆಗಿತೀಯ? ಏನು ಹುಡುಗನ ಕಿತ್ಕೊಂಡು ತಿಮ್ಮದೆ? ಈ ಹುಡುಗಂಗೆ ಒಂದು ಕೊಟ್ಟು ತಿಂದಿದ್ರೆ ಏನಾಗಿರೋದು? ಫ್ರೆಂಡಿಗೆ ಹಿಂಗೆ ಮಾಡ್ತಲ್ಲ ಜೊತೆಗಿರನ್ನಿ, ಇನ್ನು ಬ್ಯಾರಿಗೆ ಇನ್ನು ಹಂಗೆ ಮಾಡ್ಬೇಡ. ಅಜ್ಜ, ತಪ್ಪಾಯ್ತು ಬಿಡಜ್ಜೆ, ಏನೋ ಹುಷಾರಿಲ್ಲ ಅಂತ ತಿಂದೆ. ಇನ್ನೊಂದಿಲ್ವೇ? ಎಲ್ಲ ನನ್ನ ಮಗ ಲೆಗ್ ಪೀಸ್ ಹಾಕಂತಂದು ಹೇಳ ನಾನು. ನೋಡಿರೋ ಅಂತ ಕದ್ರ ಬಜ್ಜಿ ಮಾಡಿಕ್ಯಾನೆ. ಇನ್ನೊಂದು ನಾನು ಹೇಳಿದ್ಕೆ ಅದೊಂದು ಹಾಕ್ಯಾವ ನನಗೆ. ಏನು ಮಾಡೋಣ? ಬಾ, ಕೈ ತೊಳ್ಕೊಂಬೀವಿ, ಮುಂಬೈಗೆ ಕೊಡ್ತೀನಿ. ಸರಿ ಕಣಜ್ಜಿ, ನೆಂದ ನಂಗೆ ಮಾಡಿಯ ಸರಿನೇ? ಇಲ್ಲ, ಹಂಗೆ ಮಾಡಲ್ಲ. ಯಾವಾಗ ಕಲಿಚೋ ಇನ್ನೂ ಬುದ್ಧಿನ. ಸಾರಿ ಕಣ, ಮಕ್ಕ ಓದಿಸ್ಕೊಂಡು ಬಂದ್ಬಿಟ್ಟಾಗಿ. ನಂದು ಹಂಗೆ ಮಾಡಲ್ಲ ಹೇಳು. ನಂಗೆ ಇಷ್ಟ ಅಂತ ತಿಂದೆ. ಮೊದಲೇ ಪ್ಯಾಕೆಟ್ ಐತೆ, ಅವಾಗಿಂದ ಕಾಯ್ತಿದ್ದೀನಿ.
ನೋಡಿರೋ ಒಂದು ಲೆಗ್ ಪೀಸ್ ತಂದು ಕೊಟ್ಟೆ ನಮ್ಮ ಅಜ್ಜಿ. ಇನ್ನೇನು ಮಾಡೋಣ ಹೇಳು? ಹೋಗ್ಲಿ ಬಿಡು, ನಾನು ಕೋಳಿ ಸಾರಿಗೆ ಉಣ್ತೀನಿ. ನಾನು ಲೆಗ್ ಪೀಸ್ ಅನ್ನು ಬ್ಯಾಡ ನಂಗೆ. ಎಂದ ಹಿಂಗೆ ಮಾಡಬೇಡ ನೀನು. ಮಾಡಲ್ಲ ಹೇಳು.